ರೇಮಂಡ್ ಮ್ಯಾನ್ ಈ ಹೆಸರು ಕೇಳಿದ ತಕ್ಷಣ ನೆನಪಾಗೋದು ಸಕ್ಸೆಸ್, ಸ್ಟೈಲ್, ಆ ಒಂದು ಕ್ಲಾಸ್ ಅಲ್ವಾ? ಆದ್ರೆ ಆ ಯಶಸ್ಸಿನ ಹಿಂದೆ ಒಂದು ದೊಡ್ಡ ದುರಂತದ ಕಥೆ ಇದೆ. ಇದು ಎಂಥವರಿಗೆ ಆದ್ರೂ ಒಂದು ಪಾಠ ಆಗಬಲ್ಲ ಕಥೆ. ಒಬ್ಬ ಉದ್ಯಮದ ದೈತ್ಯ, ಪ್ರಸಿದ್ಧ ಸಾಹಸಿ, ಸಾವಿರಾರು ಕೋಟಿಯ ಒಡೆಯ ಇದ್ದಕ್ಕಿದ್ದ ಹಾಗೆ ತಮ್ಮ ಎಲ್ಲವನ್ನೂ ಕಳೆದುಕೊಂಡು ಒಂದು ಬಾಡಿಗೆ ಮನೆಯಲ್ಲಿ ವಾಸಿಸೋ ಪರಿಸ್ಥಿತಿ ಬಂದಿದ್ದು ಹೇಗೆ? ಈ ಪ್ರಶ್ನೆಯೇ ನಮ್ಮ ಇವತ್ತಿನ ಈ ವಿಶ್ಲೇಷಣೆಯ ಕೇಂದ್ರ. ಈ ಪತನ ಎಷ್ಟು ದೊಡ್ಡದು ಅಂತ ಅರ್ಥ ಆಗಬೇಕಂದ್ರೆ ಮೊದಲು ಅವರು ತಲುಪಿದ್ದ ಎತ್ತರ ಎಂಥದ್ದು ಅಂತ ನೋಡಬೇಕು. ಬನ್ನಿ, ಅವರ ಅಧಿಕಾರ ಉತ್ತುಂಗದಲ್ಲಿದ್ದ ದಿನಗಳಿಗೆ ವಾಪಸ್ ಹೋಗೋಣ. ವಿಜಯಪತ್ ಸಿಂಘಾನಿಯಾ ಅಂದ್ರೆ ಬರಿಯೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿರಲಿಲ್ಲ. ರೇಮಂಡ್ನ ಈ ಫೇಮಸ್ ಬ್ರ್ಯಾಂಡಿಂಗ್ ಏನಿದೆ, ದಿ ಕಂಪ್ಲೀಟ್ ಮ್ಯಾನ್, ಅದರ ನಿಜವಾದ ಸ್ವರೂಪವೇ ಅವರಾಗಿದ್ರು. 1980ಯಲ್ಲಿ ಅವರು ತಮ್ಮ ಫ್ಯಾಮಿಲಿ ಬಿಸ್ನೆಸ್ನ ಜವಾಬ್ದಾರಿ ತಗೊಂಡ್ರು. ಅಲ್ಲಿಂದ ಅದನ್ನ ಇಡೀ ಭಾರತದಲ್ಲಿ ಮನೆ ಮಾತಾಗುವಂಥ ಒಂದು ದೊಡ್ಡ ಸಾಮ್ರಾಜ್ಯವನ್ನಾಗಿ ಕಟ್ಟಿದ್ರು. ದಿ ಕಂಪ್ಲೀಟ್ ಮ್ಯಾನ್ ಕ್ಯಾಂಪೇನ್ ಶುರುವಾಗಿದ್ದೇ ಆಗ. ಆದರೆ ಸಿಂಘಾನಿಯಾ ಅವರ ಸಾಧನೆ ಕೇವಲ ಆಫೀಸ್ ಮೀಟಿಂಗ್ಗಳಿಗೆ, ಬೋರ್ಡ್ ರೂಮ್ಗಳಿಗೆ ಸೀಮಿತವಾಗಿರಲಿಲ್ಲ. ಅವರ ಆಕಾಂಕ್ಷೆಗಳು, ಅವರ ಕನಸುಗಳು ಆಕಾಶಕ್ಕೆ ಚಾಚಿದ್ವು ಅಕ್ಷರಶಃ. 2005ರಲ್ಲಿ ಒಂದು ಬಿಸಿ ಗಾಳಿಯ ಬಲೂನ್ನಲ್ಲಿ ಸುಮಾರು 21,000 ಮೀಟರ್ಗಿಂತಲೂ ಎತ್ತರಕ್ಕೆ ಹಾರಿ ವರ್ಲ್ಡ್ ರೆಕಾರ್ಡ್ ಮಾಡಿದ್ರು. ಯೋಚನೆ ಮಾಡಿ, ಅಷ್ಟು ಎತ್ತರ! ಅವರ ಸಾಹಸದ ಮನೋಭಾವಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಇನ್ನೇಂ ಬೇಕು ಅಲ್ವಾ? ಇಷ್ಟೆಲ್ಲ ಸಾಧನೆ, ಸಂಪತ್ತು, ಹೆಸರು ಗಳಿಸಿದ ವ್ಯಕ್ತಿ ತಮ್ಮ ಜೀವನದ ಕೊನೆಗಾಲದಲ್ಲಿ ಬಹುತೇಕ ಬೀದಿಗೆ ಬರುವಂತಾಗಿದ್ದು ಹೇಗೆ? ಅಷ್ಟೆಲ್ಲಾ ಬದಲಾಗಿದ್ದು ಕೇವಲ ಒಂದೇ ಒಂದು ನಿರ್ಧಾರದಿಂದ. ಅದುವೇ ತಮ್ಮ ಮಗನಿಗೆ ಕೊಟ್ಟ 1,000 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಒಂದು ಉಡುಗೊರೆ. ಈ ಫ್ಯಾಮಿಲಿ ಸಂಘರ್ಷದ ಬೀಜ ಬಿತ್ತಿದ್ದು 1998ರಲ್ಲೇ. ಆದರೆ 2015ರಲ್ಲಿ ವಿಜಯಪತ್ ಅವರು ತಮ್ಮ ಇಡೀ ಕಂಪನಿಯ ಕಂಟ್ರೋಲಿಂಗ್ ಸ್ಟೇಕ್ ಅಂದ್ರೆ ನಿಯಂತ್ರಣವನ್ನೇ ಮಗ ಗೌತಮ್ಗೆ ಗಿಫ್ಟಾಗಿ ಕೊಟ್ಟಾಗ ಆ ಚಿಕ್ಕ ಬೀಜವೊಂದು ದೊಡ್ಡ ಬಿಕ್ಕಟ್ಟಿನ ಮರವಾಗಿ ಬೆಳೆದು ನಿಂತಿತ್ತು. ಇದು ಸುಮ್ಮನೆ ಒಂದಷ್ಟು ಷೇರುಗಳನ್ನು ಟ್ರಾನ್ಸ್ಫರ್ ಮಾಡಿದ ಹಾಗಲ್ಲ. ಇದು ಒಂದು ಪರಂಪರೆ. ತಮ್ಮ ಜೀವನ ಪೂರ್ತಿ ಕಷ್ಟಪಟ್ಟು ಕಟ್ಟಿದ ಸಾಮ್ರಾಜ್ಯವನ್ನೇ ಎತ್ತಿ ಮಗನ ಕೈಗಿಟ್ಟ ಹಾಗೆ. ಆದರೆ ಆ ಪ್ರೀತಿಯ ಉಡುಗೊರೆಯೇ ಒಂದು ದೊಡ್ಡ ದ್ರೋಹಕ್ಕೆ ನಾಂದಿ ಹಾಡುತ್ತೆ ಅಂತ ಅವರು ಅಂದ್ಕೊಂಡಿರಲಿಲ್ಲ. ಆಸ್ತಿ ವರ್ಗಾವಣೆ ಆದ ತಕ್ಷಣವೇ ತಂದೆ ಮಗನ ಸಂಬಂಧದಲ್ಲಿ ದೊಡ್ಡ ಬಿರುಕು ಶುರುವಾಯಿತು. ಈ ಎಲ್ಲ ಜಗಳದ ಕೇಂದ್ರಬಿಂದು ಯಾವುದು ಗೊತ್ತಾ? ಜೆ.ಕೆ. ಹೌಸ್. ಆ 37 ಅಂತಸ್ತಿನ ದೊಡ್ಡ ಮನೆಯಲ್ಲಿ ತಮಗೊಂದು ಅಪಾರ್ಟ್ಮೆಂಟ್ ಕೊಡ್ತೀನಿ ಅಂತ ಮಗ ಗೌತಮ್ ಮಾತು ಕೊಟ್ಟಿದ್ದ. ಆದರೆ ಆ ಮಾತನ್ನ ಅವನು ಮುರ್ದ ಅಂತ ವಿಜಯಪತ್ ಅವರು ನೇರವಾಗಿ ಆರೋಪಿಸಿದ್ರು. ಈ ಅನುಭವದಿಂದ ಅವರು ಕಲಿತ ಪಾಠ ಎಷ್ಟು ನೋವಿನಿಂದ ಕೂಡಿದೆ ಅಂದ್ರೆ ಅದನ್ನೇ ಅವರಿವತ್ತು ಬೇರೆ ಪೋಷಕರಿಗೆ ಒಂದು ಎಚ್ಚರಿಕೆಯಾಗಿ ಹೇಳ್ತಾರೆ. ಅವರ ಆತ್ಮಚರಿತ್ರೆ ಆನ್ ಇನ್ಕಂಪ್ಲೀಟ್ ಲೈಫ್ನಲ್ಲಿ ಈ ವಿಷಾದ, ಈ ನೋವನ್ನ ತುಂಬಾನೇ ಸ್ಪಷ್ಟ ಮಾಡಿ ಬರ್ಕೊಂಡಿದ್ದಾರೆ. ಈ ಕುಟುಂಬದ ಜಗಳ ಕೇವಲ 4 ಗೋಡೆಗಳ ಮಧ್ಯೆ ಉಳಿಲಿಲ್ಲ. ಇದು ಇಡೀ ದೇಶದ ಗಮನ ಸೆಳೆದು ಕೊನೆಗೆ ಸರ್ಕಾರದ ನೀತಿ ನಿಯಮಗಳನ್ನೇ ಬದಲಾಯಿಸುವಷ್ಟು ಪ್ರಭಾವ ಬೀರಿತು. ಹೌದು, ಸಿಂಘಾನಿಯಾ ಅವರ ಕೇಸ್ ಎಷ್ಟು ದೊಡ್ಡ ಸುದ್ದಿ ಆಯ್ತಂದ್ರೆ ಇದು ವಯಸ್ಸಾದ ಪೋಷಕರನ್ನ ನಿರ್ಲಕ್ಷ್ಯ ಮಾಡೋ ಶ್ರೀಮಂತ ಕುಟುಂಬಗಳಿಗೆ ಒಂದು ಉದಾಹರಣೆಯಾಗಿ ನಿಂತಿತು. ಇದೇ ಒಂದು ಹೊಸ ಕಾನೂನಿಗೆ ಪ್ರೇರಣೆಯಾಯಿತು. ಮಾರ್ಚ್ 2026ರಲ್ಲಿ ತೆಲಂಗಾಣ ಸರ್ಕಾರ ಒಂದು ವಿಶೇಷವಾದ ಕಾನೂನನ್ನು ಜಾರಿಗೆ ತಂತು. ಅದರ ಪ್ರಕಾರ ವಯಸ್ಸಾದ ಪೋಷಕರನ್ನ ಸರಿಯಾಗಿ ನೋಡ್ಕೊಳ್ದ ಸರ್ಕಾರಿ ಅಥವಾ ಖಾಸಗಿ ನೌಕರರ ಸಂಬಳದಲ್ಲಿ 15% ಕಡಿತ ಮಾಡಲಾಗುತ್ತೆ. ಈ ಕಾನೂನು ಜಾರಿಗೆ ತರಲು ಸಿಂಘಾನಿಯಾ ಪ್ರಕರಣವೇ ನೇರ ಕಾರಣ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ. ಸ್ವತಃ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರೇ ತಮ್ಮ ಭಾಷಣದಲ್ಲಿ ವಿಜಯಪತ್ ಸಿಂಘಾನಿಯಾ ಅವರ ಹೆಸರನ್ನೇ ಉಲ್ಲೇಖಿಸಿ ಈ ಕಾನೂನಿನ ಅಗತ್ಯವನ್ನು ಒತ್ತಿ ಹೇಳಿದ್ರು. ಆದರೆ ಕಥೆ ಇಲ್ಲಿಗೆ ಮುಗಿದಿಲ್ಲ. ಇತ್ತೀಚೆಗೆ ಒಂದು ಫೋಟೋ ವೈರಲ್ ಆಗಿತ್ತು, ತಂದೆ ಮಗ ಒಂದಾದ್ರು ಅಂತ. ಆದರೆ ಆ ಫೋಟೋದ ಹಿಂದೇನೂ ಒಂದು ನಾಟಕೀಯ ಟ್ವಿಸ್ಟ್ ಇತ್ತು. ಮಾರ್ಚ್ 21, 2024 ಗೌತಮ್ ಸಿಂಘಾನಿಯಾ ತಮ್ಮ ತಂದೆಯ ಜೊತೆಗಿನ ಒಂದು ಫೋಟೋ ಪೋಸ್ಟ್ ಮಾಡಿ, ನಮ್ಮ ತಂದೆಯವರು ಇವತ್ತು ಮನೆಗೆ ಬಂದಿದ್ದು ಖುಷಿಯಾಗಿದೆ, ಅವರ ಆಶೀರ್ವಾದ ಪಡೆದೆ ಅಂತ ಬರೆದುಕೊಂಡ್ರು. ಇದನ್ನ ನೋಡಿ ಎಲ್ಲರೂ ಅವರಿಬ್ಬರು ಒಂದಾದ್ರೂ ಅಂದ್ಕೊಂಡ್ರು. ಆದ್ರೆ ಕೆಲವೇ ದಿನಗಳಲ್ಲಿ ವಿಜಯಪತ್ ಸಿಂಘಾನಿಯಾ ಅವರೇ ಮುಂದೆ ಬಂದು ಆ ಮಾತನ್ನ ತಳ್ಳಿ ಹಾಕಿದ್ರು. ಅದು ನನ್ನ ಫೋಟೋ ತಗೊಂಡು ನಾವಿಬ್ರು ಒಂದಾಗಿದ್ದೇವೆ ಅಂತ ತಪ್ಪು ಸಂದೇಶ ಕಳಿಸೋ ದುರುದ್ದೇಶದಿಂದ ಮಾಡಿದ್ದು, ಅದೆಲ್ಲ ಸುಳ್ಳು ಅಂತ ಸ್ಪಷ್ಟಪಡಿಸಿದ್ರು. ಸೊ ಇದು ಈ ಕಥೆಯ ಒಂದು ನೋವಿನ ಅಂತ್ಯ. ಇದು ಒಂದು ಪ್ರಶ್ನೆಯನ್ನು ಹುಟ್ಟಾಕತ್ತೆ. ಜೀವನ ಪೂರ್ತಿ ದುಡಿದ ಸಂಪತ್ತನ್ನ ಮುಂದಿನ ಪೀಳಿಗೆಗೆ ವರ್ಗಾಯಿಸಿದಾಗ ನಾವು ನಿಜವಾಗಿಯೂ ಹಸ್ತಾಂತರಿಸುವುದು ಒಂದು ಪರಂಪರೆಯನ್ನೇ ಅಥವಾ ಒಂದು ಹೊರೆಯನ್ನೇ?
ದಿ ಕಂಪ್ಲೀಟ್ ಮ್ಯಾನ್ನ ಕತೆ ಯಾಕೋ ಅಪೂರ್ಣವಾಗಿ ಉಳಿದುಬಿಟ್ಟಿದೆ ಅನ್ನೋ ಭಾವನೆಯನ್ನು ಇದು ಮೂಡಿಸುತ್ತೆ.